ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ ಓದ್ಕೊಳ್ಳೋಣ. ಸ್ತೋತ್ರ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ದೇವರ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯರಾದ ಮಕ್ಕಳೇ, ದೇವರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾನೆ. ದೇವರ ಸ್ತೋತ್ರವಾಗಲಿ. ನಾವು ಏನಾಗಿದೆ, ದೇವರಿಗೆ ಪ್ರಿಯ ಮಕ್ಕಳಾಗಿದ್ದೇವೆ. ಅದಕ್ಕೋಸ್ಕರ ನೀವಂತೂ ದೇವರಿಂದ ಹುಟ್ಟಿದ್ದೀರಿ. ನಾವೇನಾಗಿದ್ದೇವೆ, ದೇವರಿಂದೇ ಹುಟ್ಟಿದವರಾಗಿದ್ದೇವೆ. ದೇವರ ಸ್ತೋತ್ರವಾಗಲಿ. ನಾವು ದೇವರಿಂದ ಹುಟ್ಟಿದ ಮೇಲೆ ನಾವು ದೇವರಂತೆ ದೇವರ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ ನಾವು ಜೀವಿಸಬೇಕು. ದೇವರ ಸ್ತೋತ್ರ. ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವನು. ದೇವರ ಸ್ತೋತ್ರ. ಈ ಲೋಕದಲ್ಲಿರುವಂತಗಿಂತ ನಮ್ಮಲ್ಲಿರುವಾತನ ಏನಾಗಿದ್ದಾನೆ, ಹೆಚ್ಚಿನವನು ಅಂದ್ರೆ ದೊಡ್ಡವನಾಗಿದ್ದಾನೆ. ದೇವರ ಸ್ತೋತ್ರವಾಗಲಿ. ಆದುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ನೋಡಿ, ಎಂತವರಿದ್ರು ಕೂಡ ಸುಳ್ಳು ಆಡೋದ್ರ ಮುಂದೆ ನಾವು ಏನಾಗಬೇಕು, ನಾವು ಜಯಿಸೋರಾಗಿರಬೇಕು. ಸುಳ್ಳು ಮಾತನ್ನ ಯಾವತ್ತೂ ಕೇಳಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಎಂತವರೇ ಆಗಿರ್ಲಿ, ಸುಳ್ಳು ಆದ್ರೆ ದೇವರಿಗೆ ಇಷ್ಟ ಇಲ್ಲ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಸುಳ್ಳು ದೇವರಿಗೆ ಆಗಬಲ್ಲ. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮ ದೇವರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾನೆ. ಯಾಕಂದ್ರೆ ಪ್ರಿಯರಾದ ಮಕ್ಕಳೇ ಅಂತ ಕೇಳಿದ್ರೆ ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ದೇವರಿಗೆ ಪ್ರಿಯರಾಗಿ ಜೀವಿಸಬೇಕು. ಪ್ರಿಯರ ಮಕ್ಕಳೇ, ಅದಕ್ಕೋಸ್ಕರ ಅದಕ್ಕೆ ಹೇಳಿದರೆ ನೀವು ದೇವರಿಂದ ಹುಟ್ಟಿದಿರಿ. ನಾವು ಯಾರಿಂದ ಹುಟ್ಟಿದೆವು? ದೇವರಿಂದ. ಈ ಲೋಕ ತಂದೆ ತಾಯಿಗಳು ಸಹಜ ಇಲ್ಲ ಅಂತಲ್ಲ, ಆದ್ರೆ ತಾಯಿ ಗರ್ಭದಲ್ಲಿ ನಮ್ಮನ್ನು ರೂಪಿಸದೆ ಹೋದರೆ ನಾವು ಹುಟ್ಟಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ದೇವರಿಂದೇ ಹುಟ್ಟಿದೆ ತಿಳಿದರೆ ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಲೋಕದಲ್ಲಿರುವವನಿಗಿಂತ, ಈ ಲೋಕದಲ್ಲಿ ಇರುವವರಿಗಿಂತ ನಮ್ಮಲ್ಲಿರುವಾತನು ಹೆಚ್ಚಿನವನಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರ. ನಮ್ಮಲ್ಲಿರುತ್ತಾನೆ ಯಾರಾಗಿದ್ದಾರೆ? ಹೆಚ್ಚಿನವರಾಗಿದ್ದಾರೆ, ದೊಡ್ಡವರಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಹೆಚ್ಚಿನ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಗೌರವ ಕೊಟ್ಟು ನಾವು ದೇವರು ನಮ್ಗೆ ಎಷ್ಟು ಪ್ರೀತಿಯಿಂದ ಪ್ರಿಯ ದೇವರ ಮಕ್ಕಳೆಂದು ಕರೆದರೆ, ಈ ಲೋಕ ತಂದೆ ತಾಯಿ ಕೂಡ ಅಷ್ಟು ಪ್ರೀತಿಯಿಂದ ಕರೆಯಲ್ಲ, ಆದ್ರೆ ನಮ್ಮ ದೇವರು ನಮ್ಮನ್ನು ಅಷ್ಟು ಪ್ರೀತಿಯಿಂದ ಕರಿತಾ ಇದ್ದಾರೆ. ದೇವರು ನಮ್ಮ ಸ್ತೋತ್ರವಲ್ಲಿ. ಅದಕ್ಕೋಸ್ಕರ ದೇವರಿಗೆ ಮೆಚ್ಚಿಕ ಮಕ್ಕಳಾಗಿ, ಪ್ರೀತಿ ಮಕ್ಕಳಾಗಿ ನಾವು ಈ ದಿನಗಳಲ್ಲಿ ಜೀವಿಸೋಣ. ದೇವರಿಗೆ ಸ್ತೋತ್ರ. ಎಲ್ಲ ಮಕ್ಕಳಿಗೆ ಈ ದಿನಗಳಲ್ಲಿ ವಾಕ್ಯ ಆಶೀರ್ವಾದಕರವಾಗಿರಲಿ. ಈ ಒಂದು ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೆ, 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂತ ಸರ್ವಶಕ್ತನಾಗಿದೆ ಕರ್ತನೆಪ್ಪ. ಈ ವಾಕ್ಯ ಪ್ರತಿಯೊಂದು ಹೃದಯದಲ್ಲಿ ಕಾರ್ಯ ಮಾಡೋ ಕರ್ತನೆ, ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ಈ ವಾಕ್ಯದಿಂದ ಬಲಗೊಳಿಸು ದೇವ. ನಿನಗೆ ಸ್ತೋತ್ರ. ನಮ್ಮಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ ದೇವ. ಅದಕ್ಕೋಸ್ಕರ ಕರ್ತನೆ ನಾವು ಧೈರ್ಯವಾಗಿ, ಬಲವುಳ್ಳವರಾಗಿ, ಇನ್ನೂ ಶಕ್ತಿ ಉಳ್ಳವರಾಗಿ ಅಪ್ಪ ನಿನ್ನ ಕೃಪೆಯಂತೆ ಬೆಳೆಯುವಂತೆ ಸಹಾಯ ಮಾಡು ಕರ್ತನಿಗೆ ಸ್ತೋತ್ರ. ಇಡೀ ಪ್ರಪಂಚದಾಗ ಎಷ್ಟೋ ಜನ ನಿನ್ನ ತಿಳಿಯದೆ ಅರಿಯದೆ ಜೀವಿಸಿದರೆ, ಅನೇಕ ಸಮಸ್ಯೆಯಲ್ಲಿ ವೇದನೆಯಲ್ಲಿ ಜೀವಿಸಿದರೆ, ಅನೇಕ ಮಕ್ಕಳಿಗೆ ಕರ್ತನೆಪ್ಪ ಈ ದಿನಗಳಲ್ಲಿ ಬಲಪಡಿಸು, ಆಶೀರ್ವದಿಸು. ಎಲ್ಲಾ ಕೇಡಗತ್ತರಿಂದ, ಆಪತ್ತರಿಂದ ಬಿಡುಗಡೆ ಕೊಟ್ಟು ಪ್ರತಿಯೊಂದು ಮಕ್ಕಳು ರಕ್ಷಣೆ ಹೊಂದುವಂತೆ ಈ ಕಡೇ ದಿನದಲ್ಲಿ ಕರ್ತನೆ ಎಲ್ಲರೂ ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂತೆ ಸಹಾಯ ಮಾಡು. ನಿನ್ನ ತಿಳಿಯದೆ ಅರಿಯದೆ ಒಬ್ಬರು ಜೀವಿಸಬಾರದು ಕರ್ತನಿಗೆ ಸ್ತೋತ್ರ. ಎಲ್ಲ ಮಕ್ಕಳು ಕರ್ತನೆಪ್ಪ ಈ ದಿನಗಳಲ್ಲಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತೆ ಒಂದೊಂದು ಮಕ್ಕಳು ಈ ದಿನಗಳಲ್ಲಿ ಮುಟ್ಟಿ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್.